ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಒಂದೇ ನಿಮಿಷ ಲಾಕ್ ಓಪನ್ ಮಾಡಿ ನನ್ನ ಮಗಳನ್ನ ಒಂದ್ಸಲ ನೋಡ್ಬೇಕು ಪ್ಲೀಸ್ ಸರ್, ಪ್ಲೀಸ್. ಹಾಗೆಲ್ಲ ತೆಗಿಯಕ್ಕಾಗಲ್ಲಮ್ಮ, ಅಲ್ಲಿಂದಾನೆ ಮಾತಾಡಿ. ನೀನು ಸೇಫ್ ಆಗಿದ್ಯಾ ತಾನೆ? ಸೀತಮ್ಮ, ಸೀತಮ್ಮ, ನಿನ್ ಹಣೆಗೆ ಯಾರು ಗಾಯ ಮಾಡಿದ್ದು? ಪೊಲೀಸ್ ಆಂಟಿ ಹೊಡೆದ್ರ? ಹಾಗೇನೂ ಇಲ್ಲ ಪುಟ್ಟ. ಸೀತಮ್ಮ, ಐ ಮಿಸ್ ಯು ಸೀತಮ್ಮ. ಐ ಮಿಸ್ ಯು ಟು ಬಂಗಾರ. ನಿನ್ನನ್ನು ಯಾಕೆ ಜೈಲಿಗೆ ಹಾಕಿದ್ದಾರೆ? ನೀನ್ ಏನು ತಪ್ಪು ಮಾಡಲಿಲ್ಲ. ಸೀತಮ್ಮ, ನಿನ್ನೆ ರಾತ್ರಿ ನಾನು ಶ್ಯಾಮ್ ಅಂಕಲ್ ಮನೆಯಿಂದ ನಿನ್ನ ಮತ್ತೆ ಅಪ್ಪನ ನೋಡಕ್ಕೆ ಓಡ್ ಬಂದ್ಬಿಟ್ಟೆ. ಅದಕ್ಕೆ ನಿನ್ನ ಜೈಲಿಗೆ ಹಾಕಿದಾರ. ಸಾರಿ ಸೀತಮ್ಮ. ನೀನ್ ಯಾಕೆ ಸಾರಿ ಕೇಳ್ತಿದ್ಯಾ? ನಾನು ಬೇಗ ಆಚೆ ಬಂದ್ಬಿಡ್ತೀನಿ. ನೋಡು, ನೀನ್ ಗುಡ್ ಗರ್ಲ್ ಅಲ್ವಾ, ಊಟ ತಿಂಡಿ ಎಲ್ಲ ಟೈಮ್ ಮಾಡ್ಬೇಕು. ನನ್ನ ಬಗ್ಗೆ ಯೋಚನೆ ಮಾಡಿ ಆಳ್ಬಾರ್ದು ನೀನು. ಏನಾದ್ರೂ ಭಯ ಆದ್ರೆ ರಾಮ 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 ಅಂತ ಹೇಳ್ಕೊ, ಆಯ್ತಾ? ನಾನು ಎಲ್ಲಿಗೂ ಹೋಗಲ್ಲ ಸೀತಮ್ಮ, ನಾನು ನಿನ್ ಜೊತೆನೇ ಇಲ್ಲೇ ಇರ್ತೀನಿ. ಅಂಕಲ್, ನನ್ನನ್ನು ಒಳಗಡೆ ಹಾಕಿ. ನಾನೇ ತಪ್ಪು ಮಾಡಿರೋದು. ಅಂಕಲ್ ಮನೆಯಿಂದ ನಾನೇ ನಮ್ಮ ಮನೆಗೆ ಬಂದಿರೋದು. ನಾನು ಇದ್ರ ಒಳಗಡೆ ಇರ್ಬೇಕಲ್ವಾ? ಪ್ಲೀಸ್ ಅಂಕಲ್, ನನ್ನ ಸೀತಮ್ಮನ ಬಿಟ್ಬಿಡಿ. ಸಿ ಬಿಡ್ತು ಅನ್ನೋ ಆ ಥರ ಎಲ್ಲ ಮಾತಾಡ್ಬೇಡ ಕಣೆ. ಬಿಡ, ನೀನಾಗ್ಲಿ ಸೀತಮ್ಮಾಗ್ಲಿ ಜೈಲಲ್ಲಿ ಇರೋದಕ್ಕೆ ಯಾವ ತಪ್ಪು ಮಾಡಿಲ್ಲ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಲಾಯರ್ ಅಂಕಲ್ ಬಂದ್ಬಿಡ್ತಾರೆ, ಆಗ ಸೀತಮ್ಮನೂ ಆಚೆ ಬರ್ತಾರೆ. ಅಳ್ಬಾರ್ದು, ಓಕೆ? ಎಲ್ಲ ಸರಿ ಮಾಡ್ತೀನಿ. ನನ್ಗಳು ಬರುತ್ತೆ ಅಪ್ಪ. ಸೀತಮ್ಮನ ಹಿಂಗ್ ನೋಡಕ್ ಆಗಲ್ಲ ನನ್ಗೆ. ತಪ್ಪೇ ಮಾಡಿಲ್ಲ, ಆದ್ರೂ ಸೀತಮ್ಮನ ಜೈಲಲ್ಲಿ ಇಟ್ಟಿದ್ದಾರೆ. ಯಾಕಪ್ಪ? ಅಂಕಲ್, ಪ್ಲೀಸ್ ನನ್ನ ಸೀತಮ್ಮನ ಬಿಟ್ಬಿಡಿ. ಸೀತಮ್ಮನ ಮಗಳು ನಾನು. ಸೀತಮ್ಮನ ಹೊಟ್ಟೆಲ್ಲ ಹುಟ್ಟಿದ್ದು. ಆದ್ರೆ ಶಾಲಿನಿ ಆಂಟಿ ಮತ್ತೆ ಡಾಕ್ಟರ್ ಅಂಕಲು ನಾನು ಅವ್ರ ಮಗಳು ಅಂತ ಯಾಕಂತಾರೆ ಅಂತ ನನ್ಗೆ ಗೊತ್ತಿಲ್ಲ. ಅಯ್ಯೋ ಸಾರ್, ಬಿಟ್ಬಿಡಿ ಸಾರ್. ಅಯ್ಯೋ ಸಾರ್, ಸಾರ್ ಪ್ಲೀಸ್ ಸಾರ್. ಅಯ್ಯೋ ಸಾರ್, ಅಯ್ಯೋ ಸಾರ್. ನನ್ಗೆ ಅವ್ರ ಮನೆಗೆ ಹೋಗಕ್ ಇಷ್ಟ ಇಲ್ಲ ಅಂಕಲ್. ಯಾವಾಗ ನಮ್ಮನೆಗೆ ಹೋಗ್ತೀನೋ ಅಂತ ಅನ್ಸುತ್ತೆ. ವಾರಕ್ಕೆ ಶನಿವಾರ ಮಾತ್ರ ನನ್ನ ಅಪ್ಪ ಅಮ್ಮನ ಜೊತೆ ಇರ್ಬೋದಂತೆ. ನನ್ನ ಬಾಗ್ಲು ಓಪನ್ ಇತ್ತ, ಅದಕ್ಕೆ ನಾನು ಸೀತಮ್ಮನ ನೋಡಕ್ ಹೋದೆ. ಅದಕ್ಕೆ ನನ್ನ ಸೀತಮ್ಮನ ಜೈಲಿಗೆ ಹಾಕಿದ್ರ ಅಂಕಲ್? ಪ್ಲೀಸ್ ಅಂಕಲ್, ನನ್ನ ಸೀತಮ್ಮನ ಬಿಟ್ಬಿಡಿ. ಅವ್ರನ್ನ ಕೇಳಿದ್ರೆ ಅವ್ರು ನನ್ನ ಸೀತಮ್ಮನ ಬಿಟ್ಬಿಡ್ತಾರೆ ಅಲ್ವಾ?
ಸ್ವಲ್ಪ ಹೊತ್ತಲ್ಲೇ ಸೀತಮ್ಮನ ಆಚೆ ಬಿಟ್ಬಿಡ್ತಾರೆ. ಓಕೆ, ಎಲ್ಲ ಆಳ್ಬಾರ್ದು ಬಂಗಾರ. ಸಿಹಿ, ನಿಮ್ಮ ಸೀತಮ್ಮ ರಿಲೀಸ್ ಆಗ್ತಾರೆ, ಅದನ್ನೆಲ್ಲ ನಾನು ನೋಡ್ಕೋತೀನಿ. ನಿಮ್ಮ ಸೀತಮ್ಮ ವಾಪಸ್ ಮನೆಗೆ ಬರೋ ಜವಾಬ್ದಾರಿ ನಂದು. ಆದರೆ ಈಗ ನನ್ನ ಜೊತೆ ಮನೆಗೆ ಬಾಪಟ, ಪ್ಲೀಸ್. ಶ್ಯಾಮ್, ಫಸ್ಟ್ ಆಫ್ ಆಲ್ ಸೀತಾ ಅವ್ರನ್ನ ಅರೆಸ್ಟ್ ಮಾಡ್ತಿದ್ದೆ ನೀವುಗಳು. ಈಗ ನೀನು ಅವ್ರನ್ನ ಆಚೆ ಕರ್ಸ್ಕೊಂತೀರ. ನಿನ್ನ ಕಡೆಯಿಂದ ನಂಗೆ ಯಾವ ಹೆಲ್ಪು ಬೇಡ ಶ್ಯಾಮ್. ಅವ್ರನ್ನ ಹೇಗೆ ಆಚೆ ಕರ್ಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ರಾಮ್ ರಾಮ್, ಪ್ಲೀಸ್ ಅರ್ಥ ಮಾಡ್ಕೊ. ಶ್ಯಾಮ್, ನಿನ್ನ ಹತ್ರ ಇಲ್ಲಿ ಜಗಳ ಮಾಡ್ಕೊಂಡು ಮಾತಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ನನ್ನ ಹತ್ರ ಟೈಮು ಇಲ್ಲ, ಪೇಷನ್ಸು ಇಲ್ಲ. ಸೀನಾ ನಾನು ಕಾಪಾಡ್ಕೋತೀನಿ, ಸೀತಾನೂ ನಾನು ಕಾಪಾಡ್ಕೋತೀನಿ. ಒಂದು ವೇಳೆ ನಿಂಗೆ ಸೀತಾ ಅವ್ರ ಮೇಲೆ ಅಷ್ಟೊಂದು ಕಾಳಜಿ ಇರೋದೇ ಆದ್ರೆ, ಸಿಹಿ ಮೇಲೆ ಅಷ್ಟೊಂದು ಪ್ರೀತಿ ಇರೋದೇ ಆದ್ರೆ, ಈ ಕ್ಷಣನೇ ನಮ್ಮೆಲ್ಲರಿಂದ ದೂರ ಹೊರಟೋಗು ಶ್ಯಾಮ್. ರಾಮ್, ಇಂಥ ಸಮಯದಲ್ಲಿ ಸಿಹಿ ಇಂಥ ಜಾಗದಲ್ಲಿ ಇರೋದು ಚೆನ್ನಾಗಿರೋಲ್ಲ ಕಣೋ. ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಕಳಿಸ್ಕೊಡು. ರಾಮ್, ನಾನು ಬರೀ ಬಾಯಿ ಮಾತಿಗೆ ಹೇಳ್ತಿಲ್ಲ, ಐ ಪ್ರಾಮಿಸ್. ಹೇಗಾದ್ರು ಮಾಡಿ ಸೀತಾನ ನಾನು ಬಿಡಿಸ್ತೀನಿ. ಬೇಕಾದ್ರೆ ವಾಪಸ್ ಮನೆಗೆ ಹೋಗಿ ಶಾಲಿನ ಕರ್ಕೊಂಡ್ಬಂದು ಕಂಪ್ಲೇಂಟ್ ವಾಪಸ್ ತಗೋತೀನಿ ಕಣೋ. ಪ್ಲೀಸ್. ಆದ್ರೆ ನಾನು ಸಿಹಿದಿ ಕರ್ಕೊಂಡು ಹೋಗ್ಲೇಬೇಕು, ಕಳಿಸ್ಕೊಡು. ಇಲ್ಲ ಅಂಕಲ್, ನಾನು ನಿಮ್ ಜೊತೆ ಬರಲ್ಲ. ಸಿಹಿ ಪುಟ, ಪ್ಲೀಸ್, ಐ ಪ್ರಾಮಿಸ್. ಸೀತಮ್ಮನ್ನ ಆಚೆ ಕರ್ಕೊಂಬರೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ಆದರೆ ಈಗ ದಯವಿಟ್ಟು ನನ್ನ ಜೊತೆ ಬಾ. ಶ್ಯಾಮ್, ನಿಮ್ಮ ಕೈ ಮುಗ್ದು ಕೇಳ್ಕೊತೀನಿ, ಮತ್ತೆ ಮತ್ತೆ ಆ ಪುಟ್ಟ ಮಗು ಮೇಲೆ ಪ್ರೆಷರ್ ಹಾಕ್ಬೇಡಿ ಪ್ಲೀಸ್. ಅಯ್ಯೋ ಸೀತಾ, ನಿಮಗೆ ಹೇಗೆ ನಾನು ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡಿ ನನಗಂತೂ ಅರ್ಥ ಆಗ್ತಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಮತ್ತೇನ್ರಿ ಗಲಾಟೆ? ಮಗು ಕರ್ಕೊಂಬ ಅಂದ್ರಲ್ಲ, ಕರ್ಕೊಂಬಂದಾಯ್ತು, ಮತ್ತೇನ್ ತಕರಾರು? ಈಗ ಮಗನ್ ಕರ್ಕೊಂಡು ಹೋಗ್ಬಿಡಿ. ಮೇಡಮ್ ಬೇರೆ ಇಲ್ಲ. ಈಗ ಈ ಟೈಮ್ನಲ್ಲಿ ಜಗಳ ಬೇಡ, ಕೋಪರೇಟ್ ಮಾಡಿ. ಅಂಕಲ್, ನಮ್ಮ ಅಪ್ಪನ ಜೈಲಿಗೆ ಹಾಕ್ಬೇಡಿ. ನಾನು ಅಂಕಲ್ ಜೊತೆ ಹೋಗ್ತೀನಿ. ಡೋವರಿ ಬಂಗಾರ, ಸೀತಮ್ಮನ ನಾನು ಸೇಫಾಗಿ ಆಚೆ ಕರ್ಕೊಂಡ್ಬರ್ತೀನಿ. ಕಾಯ್ತಾ ಇರ್ತೀನಿ ಅಪ್ಪ. ಶ್ಯಾಮ್, ನನ್ನ ಹೆಂಡತಿ ಮಗಳಿಗೆ ಇಷ್ಟೊಂದು ನೋವು ಕೊಟ್ಟರು ನಿಮ್ಗಳನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಜಸ್ಟ್ ವೇಟ್ ಅಂಡ್ ವಾಚ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.